ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡ್ರೈ ಸೆಲ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 4.3.3 ನೋಡಿ, ರೀಚಾರ್ಜಬಲ್ ಬ್ಯಾಟ್ರೀಸ್. ಏನು ರೀಚಾರ್ಜಬಲ್ ಬ್ಯಾಟ್ರೀಸ್ ಅಂದರೆ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು. ಏನಪ್ಪ ಹಾಗಂದರೆ, ರೀಚಾರ್ಜಬಲ್ ಬ್ಯಾಟ್ರೀಸ್ ಕ್ಯಾನ್ ಬಿ ರೀಚಾರ್ಜ್ಡ್ ಆ್ಯಂಡ್ ರೀಯೂಸ್ಡ್ ಮಲ್ಟಿಪಲ್ ಟೈಮ್ಸ್. ಈ ರೀಚಾರ್ಜಬಲ್ ಬ್ಯಾಟ್ರಿನ ಏನಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ರೀಚಾರ್ಜ್ ಮಾಡಿಕೊಂಡು ಅದನ್ನು ಮತ್ತೆ ಮರುಬಳಕೆಯಾಗಿ ಅನೇಕ ಸಲ ಬಳಸೋದಕ್ಕೆ ಪುನಶ್ಚೇತನಗೊಳಿಸಬಹುದಾದ ಬ್ಯಾಟ್ರಿಗಳನ್ನು ಪುನಶ್ಚೇತನಗೊಳಿಸಿ ಅನೇಕ ಉಪಯೋಗಗಳಿಗೆ ಬಳಸ್ಕೊಳ್ತಾರೆ ಇದನ್ನು. ದಿಸ್ ಪ್ರಿವೆಂಟ್ಸ್ ವೇಸ್ಟೇಜ್ ಆ್ಯಂಡ್ ಸೇವ್ ಮನಿ ಓವರ್ ಟೈಮ್ ಆ್ಯಸ್ ವೆಲ್. ಇದರಿಂದ ಏನಾಗುತ್ತೆ, ಪುನಶ್ಚೇತನಗೊಳಿಸಬಹುದಾದಂಥ ಈ ಬ್ಯಾಟ್ರಿಗಳನ್ನು ಬಳಸೋದ್ರಿಂದ, ರೀಚಾರ್ಜಬಲ್ ಬ್ಯಾಟ್ರಿನ ಬಳಸೋದ್ರಿಂದ ಆದಷ್ಟು ವೇಸ್ಟೇಜ್ನ ವ್ಯರ್ಥ ಆಗದಾಗೆ ವಸ್ತುಗಳು, ಹಾಗೆ ದುಡ್ಡನ್ನು ಉಳಿಸ್ಬೋದು, ನಮ್ಮ ಸಮಯವನ್ನು ಉಳಿಸ್ಬೋದು, ಹಾಗೆ ಅತಿಯಾಗಿ ದುರ್ಬಳಕೆ ಆಗೋದನ್ನು ತಪ್ಪಿಸ್ಬೋದು. ನೋಡಿ, ಎಷ್ಟೊಂದು ಪದಾರ್ಥಗಳಿದೆ ರೀಚಾರ್ಜಬಲ್ ಮಾಡುವಂತಹ ಎಲೆಕ್ಟ್ರಿಕ್ ಐಟಮ್ಸ್. ಟಿಪಿಕಲ್ ರೀಚಾರ್ಜಬಲ್ ಬ್ಯಾಟ್ರೀಸ್ ಯೂಸ್ಡ್ ಇನ್ ಎ ಲ್ಯಾಪ್ಟಾಪ್ಸ್. ಬಿ ರೀಚಾರ್ಜಬಲ್ ಲಿಥಿಯಂ ಬ್ಯಾಟರಿ ಮೊಬೈಲ್ ಫೋನ್ಸ್. ಬಿ ಸಿ ಕ್ಯಾಮೆರಾ. ಡಿ ವೆಹಿಕಲ್ಸ್. ಇನ್ವರ್ಟರ್ ಇದು ಈ ವೆಹಿಕಲ್ಸ್ಗಳಲ್ಲಿ ಚಾರ್ಜಿಂಗ್ ಆಫ್ ಎ ಮೊಬೈಲ್ ಫೋನ್. ಎಫ್ ಇದು ಮೊಬೈಲ್ನ ಚಾರ್ಜ್ ಬಿಟ್ಟಿರೋದು. There are many different kinds of rechargeable batteries that are used for different applications, from small batteries used in watches and phones to batteries used in laptops and tablets to bigger batteries that run inverters or drive electric vehicles. 4.10 ಅಂದರೆ there are many different kinds of rechargeable, ಅನೇಕ ವಿವಿಧ ರೀತಿಯ ಪುನಶ್ಚೇತನಗೊಳಿಸಬಹುದಾದಂತಹ ರೀಚಾರ್ಜಬಲ್ ಬ್ಯಾಟ್ರೀಸ್ ಇದೆ. ಅದನ್ನು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ವಿಧದಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ. ಅದು ಚಿಕ್ಕದಾದ ಸ್ಮಾಲ್ ಬ್ಯಾಟ್ರೀಸ್ ಯಾವುದು, ನಮ್ಮ ವಾಚ್ಗಳಲ್ಲಿ ಬಳಸ್ತಕ್ಕಂಥದ್ದು, ನಮ್ಮ ಫೋನಲ್ಲಿ ಬಳಸ್ತಕ್ಕಂಥ ಬ್ಯಾಟ್ರಿ, ಅಥವಾ ಗಡಿಯಾರಗಳಲ್ಲಿ ನಮ್ಮ ವಾಚ್ ಅಂತ ಸಣ್ಣ ಒಂದು ಬ್ಯಾಟರಿಯಿಂದ ಹಿಡಿದು ಬಿಗ್ಗರ್ ಲ್ಯಾಪ್ಟಾಪಲ್ಲಿ ಬಳಸೋದು, ಟ್ಯಾಬ್ಲೆಟ್ ಮತ್ತು ಲ್ಯಾಪ್ಟಾಪ್ಸಲ್ಲಿ ಬಳಸುವಂಥ ದೊಡ್ಡ ದಲ್ಲದೆ ಇನ್ವರ್ಟರ್ಸ್ ಆ್ಯಂಡ್ ಡ್ರೈವ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ವಿದ್ಯುತ್ ವಾಹನಗಳಲ್ಲಿ ಇನ್ವರ್ಟರ್ಸ್ಗಳಲ್ಲಿ ಬಳಸುವಂತಹ ದೊಡ್ಡದಾದ ಬ್ಯಾಟರೀಸ್ಗಳು ಸಹ ಇದೆ. ಅವೆವು ರೀಚಾರ್ಜಬಲ್ ಅಂತಹ ಉಪಕರಣಗಳಲ್ಲೂ, ಅಂದರೆ ಸಣ್ಣ ವಸ್ತುವೆ ಎಲೆಕ್ಟ್ರಿಕ್ ಐಟಮಿಂದ ದೊಡ್ಡದಾದ ಎಲೆಕ್ಟ್ರಿಕ್ ಐಟಮ್ವರೆಗೂ ಈ ಬ್ಯಾಟರಿಗಳನ್ನು ನಾವು ಬಳಸಲಾಗುತ್ತೆ, ರೀಚಾರ್ಜಬಲ್ ಬ್ಯಾಟ್ರಿನ. ಅವೆವರ್ ರೀಚಾರ್ಜಬಲ್ ಬ್ಯಾಟ್ರೀಸ್ ಆಲ್ಸೋ ಡು ನಾಟ್ ಲಾಸ್ಟ್ ಫಾರ್ ಎವರ್. ಇದು ರೀಚಾರ್ಜಬಲ್ ಬ್ಯಾಟ್ರೀಸ್ ಏನು ಅಷ್ಟು ಬೇಗ ಖಾಲಿ ಆಗೋದಿಲ್ಲ, ಮುಗಿದು ಹೋಗೋದಿಲ್ಲ. ಆಫ್ಟರ್ ಬೀಯಿಂಗ್ ಚಾರ್ಜ್ಡ್ ಆ್ಯಂಡ್ ಯೂಸ್ಡ್ ಮೆನಿ ಟೈಮ್ಸ್ ದೇ ಸ್ಲೋಲಿ ವಿಯರ್ ಔಟ್. ಪದೇ ಪದೇ ತುಂಬ ಅದನ್ನು ಉಪಯೋಗಿಸಿದ್ರೆ ಮಾತ್ರ ಅದರ ಕೆಲಸವನ್ನು ಸ್ವಲ್ಪ ನಿಧಾನಗೊಳಿಸುತ್ತೆ. ತುಂಬ ಸಲ ನಾವು ಚಾರ್ಜ್ಗೆ ಹಾಕೋಬೇಕಾಗುತ್ತೆ. ಅದು ಬಿಟ್ಟರೆ ಇದೇನು ತುಂಬ ಬೇಗ ಹಾಳಾಗೋದಿಲ್ಲ. ಸೊ ದಿಸ್ ಈಸ್ ದ ರೀಸನ್ಸ್ ವೈ ಆಫ್ಟರ್ ಎ ಇಯರ್ ಆರ್ ಟು ದ ಫೋನ್ ಬ್ಯಾಟ್ರಿ ರಿಕ್ವೈರ್ಸ್ ಚಾರ್ಜಿಂಗ್ ಮೋರ್ ಆಫ್ಟನ್. ನಿಜ ಅಲ್ವಾ? ಅದಕ್ಕೆ ಅನಿಸುತ್ತೆ ನಮ್ಮ ಹೊಸದಾದ ಮೊಬೈಲ್ ತೊಗೊಂಡಿರ್ತೀವಿ, ಅಷ್ಟು ಚಾರ್ಜ್ ಮಾಡಲ್ಲ. 1 or 2 ಇಯರ್ ಆಗ್ತಿದ್ದಾಗೆ, 2 ವರ್ಷ ಆಗ್ತಿದ್ದಾಗೆ, 1 ರಿಂದ 2 ವರ್ಷ ಆಗ್ತಿದ್ದಾಗೆ ನಮ್ಮ ಫೋನನ್ನು ಪದೇ ಪದೇ ನಾವು ಚಾರ್ಜ್ಗೆ ಇಡಬೇಕಾಗತ್ತೆ. ಯಾಕಂದರೆ ತುಂಬ ಸಲ ಯೂಸ್ ಮಾಡಿರ್ತೀವಲ್ಲ, ಅದರ ಸಾಮರ್ಥ್ಯ ಸ್ವಲ್ಪ ಸ್ಲೋ ಆಗಿರುತ್ತೆ, ನಿಧಾನ ಆಗಿರೋದ್ರಿಂದ ಹೆಚ್ಚು ಚಾರ್ಜ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಸ್ಟೆಪ್ ಫಾರ್ವರ್ಡ್. ಟುಡೇ ಒಂದು ಹೆಜ್ಜೆ ಮುಂದಕ್ಕೆ, ಲಿಥಿಯಂ Li-ion ಬ್ಯಾಟ್ರಿ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ರೀಚಾರ್ಜಬಲ್ ಬ್ಯಾಟ್ರಿ. ಇತ್ತೀಚಿನ ದಿನಗಳಲ್ಲಿ Li-ion ಎಂಬ ಬ್ಯಾಟರಿಗಳನ್ನು ನಾವು ತುಂಬ ಬಳಸ್ತಾ ಇದ್ದೀವಿ. ಇವೇ ತುಂಬ ಹೆಚ್ಚಾಗಿ ಬಂದಿದೆ. ಸಾಮಾನ್ಯವಾಗಿ ಎಲ್ಲರೂ ಈ ಬ್ಯಾಟರಿಯನ್ನೇ ಬಳಸ್ತಿದ್ದಾರೆ. ಫೌಂಡ್ ಆಲ್ಮೋಸ್ಟ್ ಆಲ್ ಡಿವೈಸಸ್ ದಟ್ ಯೂಸ್ ಬ್ಯಾಟ್ರಿ. ಸಾಮಾನ್ಯವಾಗಿ ಎಲ್ಲ ವಿದ್ಯುತ್ ಉಪಕರಣಗಳಲ್ಲೂ ಕಂಡುಬರುವಂತಹ ಎಲ್ಲ ಡಿವೈಸಸ್ಗಳಲ್ಲೂ ಕಂಡುಬರುವಂಥದ್ದು ಈ ಲಿಥಿಯಂ ಬ್ಯಾಟ್ರಿನೇ. ದೀಸ್ ಬ್ಯಾಟ್ರಿ ರಿಲೇ ಆನ್ ಸ್ಪೆಷಲ್ ಮೆಟಲ್ಸ್ ಲೈಕ್ ಎ ಲಿಥಿಯಂ ಆ್ಯಂಡ್ ಕೋಬಾಲ್ಟ್. ಈ ಒಂದು ಲಿಥಿಯಂ ಬ್ಯಾಟ್ರಿನ ಲಿಥಿಯಂ ಮತ್ತು ಕೋಬಾಲ್ಟ್ ಎಂಬ ವಿಶೇಷವಾದ ಲೋಹದಿಂದ
ಇದನ್ನು ಮಾಡಲ್ಪಟ್ಟಿದೆ. ಈ ಒಂದು ಲಿಯಾನ್ ಎಂಬ ಬ್ಯಾಟ್ರಿ ಯಾವ ಲೋಹದಿಂದ ಮಾಡಲ್ಪಟ್ಟಿದೆ? ಲಿಥಿಯಂ ಮತ್ತು ಕೋಬಾಲ್ಟ್ ಎಂಬ ವಿಶೇಷವಾದ ಲೋಹದಿಂದ ಮಾಡಲ್ಪಟ್ಟಿರೋದು. ವಿಚ್ ಆರ್ ಮೈನ್ಡ್ ಆ್ಯಂಡ್ ಪ್ರೊಸೆಸ್ಡ್ ಇನ್ ಲಿಮಿಟೆಡ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಆದರೆ ಈ ಒಂದು ಲೋಹವನ್ನು ನಾವು ಹೇಗೆ ಪಡ್ಕೊಳ್ತೀವಿ? ಮೈನಿಂಗ್ ಮೂಲಕ. ಭೂಮಿಯನ್ನು ಮೈನಿಂಗ್ ಮಾಡಿ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಈ ಲೋಹಗಳು ಸಿಗೋದು ನಮ್ಮ ಪ್ರಪಂಚದಲ್ಲಿ. ಆ ಜಾಗಗಳಿಂದ ಮಾತ್ರ ಇವುಗಳನ್ನ ತೆಗೆದುಕೊಂಡು ಈ ಒಂದು ಬ್ಯಾಟ್ರಿನ ತಯಾರು ಮಾಡ್ತಾರೆ. Most of these countries are now racing to secure supplies, recycle old batteries and develop new technology. ಹಾಗಾಗಿ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಇದು ಸಿಗೋದ್ರಿಂದ ಇತ್ತೀಚೆಗೆ ಇವುಗಳನ್ನು ಸಂರಕ್ಷಿಸೋದ್ರಲ್ಲಿ, ಅವುಗಳನ್ನ ಎಲ್ಲ ಕಡೆ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಶೇಷವಾದ ಲೋಹಗಳನ್ನ ಆದಷ್ಟು ಪುನರ್ಬಳಕೆ ಮಾಡಿಕೊಂಡು ಓಲ್ಡ್ ಬ್ಯಾಟ್ರೀಸಿಂದ ಇದ್ರ ಬಿಟ್ಟು ಇದಲ್ಲದೆ ಯಾವುದಾದ್ರು ಹೊಸ ತಂತ್ರಜ್ಞಾನವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಡೆವಲಪ್ ಮಾಡೋದ್ರಲ್ಲಿ. Scientists are also working on the next big leap, solid state batteries which replace the liquid or paste like electrolytes with solid materials. ಅದಲ್ಲದೆ ನಮ್ಮ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಸಹ ಈ ಬ್ಯಾಟರಿಗಳು ಏನಿದೆ ಲಿಕ್ವಿಡ್ ಪೇಸ್ಟ್ ಥರ ಲಾಸ್ಟ್ ರೈಸೆಲ್ಲಲ್ಲಿ ಓದಿದ್ದೀವಲ್ವ, ವೋಲ್ಟಾಯಿಕ್ ಸೆಲ್ಲಲ್ಲಿ, ಅವುಗಳಲ್ಲಿ ಪೇಸ್ಟ್ ಎಲೆಕ್ಟ್ರೋಲೈಟ್ನ ಉಂಟು ಮಾಡುವಂತಹ ಬ್ಯಾಟರಿಗಳನ್ನು ಬಿಟ್ಟು ಸಾಲಿಡ್ ಸ್ಟೇಟ್ ಬ್ಯಾಟರಿಗಳನ್ನು ಕಂಡುಹಿಡಿಯುವಲ್ಲಿ ಅವರ ಹೆಜ್ಜೆ ಮುಂದುವರೆದಿದೆ. ಸಾಲಿಡ್ ಮೆಟೀರಿಯಲ್ ಇರ್ತಕ್ಕಂತಹ ಬ್ಯಾಟರಿಗಳನ್ನ ಕಂಡುಹಿಡಿಯೋದ್ರಲ್ಲಿ ವಿಜ್ಞಾನಿಗಳು ಆಸಕ್ತಿಯನ್ನು ತೋರಿಸಿದ್ದಾರೆ. ದೀಸ್ ಫ್ಯೂಚರ್ ಬ್ಯಾಟರೀಸ್ ವುಡ್ ಬಿ ಮಚ್ ಸೇಫರ್, ಚಾರ್ಜ್ ಫಾಸ್ಟರ್ ಆ್ಯಂಡ್ ಲಾಸ್ಟ್ ಲಾಂಗರ್. ವಿಜ್ಞಾನಿಗಳು ಕಂಡುಹಿಡಿಬೇಕು ಅಂತಿರುವಂತಹ ಈ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಏನಾದರೂ ನಮ್ಮ ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ಬಂತು ಅಂದರೆ ತುಂಬ ಸೇಫು ಸಹ, ಚಾರ್ಜ್ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ತುಂಬ ಲಾಂಗರ್, ತುಂಬ ದಿನಗಳವರೆಗೆ ಹಾಳಾಗ್ದಾಗೆ ಇರುತ್ತೆ. ಇಂಪ್ರೂವ್ಡ್ ರೀಚಾರ್ಜಬಲ್ ಬ್ಯಾಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ as the world moves to developing environmentally friendly sources of electrical power. ಈ ರೀಚಾರ್ಜಬಲ್, ಪುನಶ್ಚೇತನಗೊಳಿಸಬಹುದಾದಂತಹ ಬ್ಯಾಟ್ರಿಗಳಲ್ಲಿ ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟ್ಸ್, ಹೊಸದಾದ ತಂತ್ರಜ್ಞಾನ ಬಂದರೆ ಇದರಿಂದ ನಮ್ಮ ಪರಿಸರವನ್ನು ಮಾಡೋದಾದರೆ ಪರಿಸರಕ್ಕೆ ಫ್ರೆಂಡ್ಲಿ ಆಗಿರುವಂತಹ, ಪರಿಸರ ಸ್ನೇಹಿಯಾದಂತಹ, ಹಾಗೆ ನಮ್ಮ ಎಲೆಕ್ಟ್ರಿಕ್ ಪವರ್ ಸೋರ್ಸಸ್ ಏನಿದೆ, ವಿದ್ಯುತ್ತಿನ ಆಕಾರ ಅದಕ್ಕೆ ಯಾವುದೇ ತೊಂದರೆ ಆಗದಾಗೆ ಪರಿಸರದಲ್ಲಿ ಅದನ್ನು ಅಭಿವೃದ್ಧಿಪಡಿಸೋದು ತುಂಬ ಮುಖ್ಯ ಆಗಿರುತ್ತೆ. ಅದರತ್ತ ಹೆಜ್ಜೆಯನ್ನು ಇಡ್ತಿದೆ ಪ್ರಪಂಚ. ಅರ್ಥ ಆಯ್ತಾ? ಅಂದರೆ ನಾವು ಏನೇ ತಂತ್ರಜ್ಞಾನದ ಟೆಕ್ನಾಲಜಿ ಮೂಲಕ ಏನೇ ಹೊಸದು ಕಂಡುಹಿಡಿದ್ರು ಅದು ಎಕೋ ಫ್ರೆಂಡ್ಲಿ ಆಗಿರಬೇಕು. ಎನ್ವಿರಾನ್ಮೆಂಟಲ್ ಹಾನಿ ಉಂಟು ಮಾಡಬಾರ್ದು ನಮ್ಮ ಪ್ರಕೃತಿಗೆ, ಪರಿಸರಕ್ಕೆ. ಅದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೋ ಪರಿಸರಕ್ಕೂ ಅಷ್ಟೇ ಅದು ಫ್ರೆಂಡ್ಲಿ ಆಗಿರಬೇಕು, ಸ್ನೇಹಿ ಆಗಿರಬೇಕು ಅಂತೇಳಿ. ಇದಿಷ್ಟು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, a step forward. Even when a battery stops working, it is not completely dead. ಈಗ ನಮ್ಮ ಡ್ರೈ ಸೆಲ್ ಏನಿದೆ, ನಮ್ಮ ಬ್ಯಾಟ್ರಿ ಖಾಲಿ ಆಗಿದೆ ಅಂತ ನಾವು ಎಸಿತೀವಲ್ವಾ, ಅದು ವೆನ್ ದ ಬ್ಯಾಟ್ರಿ ಸ್ಟಾಪ್ಸ್ ವರ್ಕಿಂಗ್, ಈ ಬ್ಯಾಟ್ರಿ ತನ್ನ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿದೆ ಅಂದರೆ ಅದು ಕಂಪ್ಲೀಟಾಗಿ ಡೆಡ್ ಆಗಿದೆ ಅಂತಲ್ಲ. ಬ್ಯಾಟ್ರಿ ಡೆಡ್, ಈಗ ಶೆಲ್ ಖಾಲಿ ಆಯಿತು ಅಂದರೆ ಬ್ಯಾಟ್ರಿ ಡೆಡ್ ಆಗಿದೆ ಎಸಿತೀವಿ ಅಲ್ವಾ, ಆದರೆ ಅದು ಕಂಪ್ಲೀಟಾಗಿ ಅದರ ಕೆಲಸವನ್ನು ನಿಲ್ಲಿಸಿದೆ ಅಂದರೆ ಅದು ಸಂಪೂರ್ಣವಾಗಿ ಡೆಡ್ ಆಗಿದೆ ಅಂತಲ್ಲ. ಇಟ್ ಕುಡ್ ಸ್ಟಿಲ್ ಕಂಟೈನ್ ಮೆಟೀರಿಯಲ್ಸ್ ಲೈಕ್ ಆಸಿಡ್ಸ್ ಆ್ಯಂಡ್ ಮೆಟಲ್ಸ್ ಲೈಕ್ ಲೆಡ್, ಕ್ಯಾಡ್ಮಿಯಮ್, ನಿಕಲ್ ಆರ್ ಲಿಥಿಯಮ್. ಅದರಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಲೈಕ್ ಆಸಿಡ್ಸ್, ಆಮ್ಲಗಳು, ಮತ್ತು ಈ ಥರ ಲೋಹಗಳಾದಂಥ ಲೆಡ್, ಕ್ಯಾಡ್ಮಿಯಮ್ಮು, ನಿಕ್ಕಲ್ ಆ್ಯಂಡ್ ಲಿಥಿಯಮ್ನಂತಹ ಕೆಲವು ಲೋಹಗಳಿರುತ್ತೆ. ವಿಚ್ ಮೇ ಕಾಸ್ ಫೈರ್ಸ್ ಆರ್ ಬಿ ಹಾರ್ಮ್ಫುಲ್ ಫಾರ್ ದ ಎನ್ವಿರಾನ್ಮೆಂಟ್ ಇಫ್ ದ ಬ್ಯಾಟ್ರಿ ಇಸ್ ಥ್ರೋನ್ ಇನ್ ರೆಗ್ಯುಲರ್ ಗಾರ್ಬೇಜ್. ನಾವು ಬ್ಯಾಟ್ರಿ ಅದು ಶೆಲ್ ಡೆಡ್ ಆಯಿತು, ಖಾಲಿ ಆಯಿತು ಅಂತ ನಾವು ಓಪನ್ ಅಂದರೆ ಈ ಕಸಕ್ಕೆ ಈ ಬ್ಯಾಟ್ರಿನ ಎಸ್ದಾಗ ಏನಾಗುತ್ತೆ, ಈ ಲೆಡ್ ಇರ್ಬೋದು, ಲಿಥಿಯಮ್ಮು, ನಿಕ್ಕಲ್, ಇದೆಲ್ಲ ವಾತಾವರಣದಲ್ಲಿ ಏನಾಗುತ್ತೆ, ಅದು ಗಾರ್ಬೇಜಲ್ಲಿ ಬಿದ್ದಾಗ ಅದು
ನಮಗೆ ಆರೋಗ್ಯಕ್ಕೂ ಹಾನಿ ಉಂಟು ಮಾಡುತ್ತೆ. ಹಾಗೆ ಫೈರ್, ಬೆಂಕಿಯನ್ನು ಹತ್ತಿಸಿ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಈ ಕಸಗಳಿಗೆ ಎಸೆಯೋದ್ರಿಂದ. ಫರ್ದರ್ ಮೆನಿ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದೀಸ್ ಬ್ಯಾಟ್ರೀಸ್ ಆರ್ ವ್ಯಾಲ್ಯೂಯಬಲ್ ಆ್ಯಂಡ್ ಕುಡ್ ಬಿ ರೀಸೈಕಲ್ ಆ್ಯಂಡ್ ರಿಯೂಸ್ಡ್. ಆದರೆ ಇದರಲ್ಲಿ ಬಳಸಿರ್ತಕ್ಕಂಥ ಪ್ರತಿಯೊಂದು ಲೋಹಗಳು ತುಂಬ ಅಮೂಲ್ಯವಾದದ್ದು, ತುಂಬ ಬೆಲೆ ಬಾಳುವಂತಹ ಮೆಟೀರಿಯಲ್ಗಳು. ಹಾಗಾಗಿ ಆ ಬ್ಯಾಟ್ರಿಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ತುಂಬ ಬೆಲೆ ಬಾಳೋದ್ರಿಂದ ಅದನ್ನು ಮತ್ತೆ ಪುನಃ ಅವುಗಳನ್ನ ಬಳಸಿ ರೀಯೂಸ್ ಮಾಡಿ ರೀಸೈಕಲ್ ಮಾಡೋದ್ರಿಂದ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅದನ್ನು ರೀಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು, ಪುನಃ ಬಳಸಬೇಕು, ಅದನ್ನು ಉಪಯೋಗಿಸೋದಕ್ಕೆ ಮರುಬಳಕೆಗೆ ತಗೊಳ್ಬೇಕು. ದೀಸ್ ಡೇಸ್ ದೇರ್ ಆರ್ ಮೆನಿ ಪ್ಲೇಸಸ್ ವಿತ್ ಸ್ಪೆಷಲ್ ಇ ವೇಸ್ಟ್ ರೀಸೈಕ್ಲಿಂಗ್ ಫೆಸಿಲಿಟೀಸ್. ಆದರೆ ನಾವು ಕಸದ ಜೊತೆ ಎಸ್ಬಿಡ್ತೀವಿ, ಅದನ್ನು ಸಪ್ರೇಟ್ ಮಾಡೋದು ಹೇಗೆ? ಎಲೆಕ್ಟ್ರಿಕ್ ಐಟಮ್ನೇ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲ್ ಆಗಿ ವಿಶೇಷವಾಗಿ ಇ ವೇಸ್ಟ್ ಅಂತಾನೆ, ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ, ಯಾವುದೇ ಅದು ಮನೆಗಳಿಂದನೇ ಮತ್ತು ಶಾಪ್ಗಳಿಂದನೇ ಎಷ್ಟೋ ವಿದ್ಯುತ್ ಉಪಕರಣಗಳನ್ನ ಎಸೆತಿರ್ತೀವಿ ಅಲ್ವಾ, ಆ ಇ ವೇಸ್ಟ್ಗಳನ್ನು ಮತ್ತೆ ಮರುಬಳಕೆ ಮಾಡುವಂತಹ ಒಂದು ಫೆಸಿಲಿಟಿನ ರೀಸೈಕ್ಲಿಂಗ್ ಮಾಡೋದಕ್ಕೆ ಆ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಏನೇನು ಇ ವೇಸ್ಟ್ ಇರುತ್ತೆ ಅದನ್ನು ಯಾವ ರೀತಿ ನಾವು ಮರುಬಳಕೆ ಮಾಡುವುದು ಅಂತ ಕ್ರಮಗಳನ್ನ ಕೈಗೊಂಡಿದ್ದಾರೆ. ವೇರ್ ಈಸ್ ಯೂಸ್ಡ್ ಬ್ಯಾಟ್ರೀಸ್ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್. ಯಾವಾಗ ನಾವು ಬ್ಯಾಟ್ರಿಗಳನ್ನ ಉಪಯೋಗಿಸ್ಕೊಂಡು ಮತ್ತೆ ಡಿಸ್ಪೋಸ್ ಮಾಡ್ತೀವೋ, ಎಸಿತೀವೋ, ಎಸೆದಂತಹ ಇ ವೇಸ್ಟ್ ಅವುಗಳನ್ನು ಮತ್ತೆ ನಾವು ಮರುಬಳಕೆ ಮಾಡೋದಕ್ಕೆ. ಇಫ್ ಯು ಆರ್ ನಾಟ್ ಶೋರ್ ಆಸ್ಕ್ ಯುವರ್ ಟೀಚರ್. ಈ ರೀತಿ ಏನಾದರೂ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಟೀಚರ್ಸ್ನ ಕೇಳಿ ನೋಡಿ. ರೀಸೈಕ್ಲಿಂಗ್ ಬ್ಯಾಟ್ರೀಸ್ ಈಸ್ ಗುಡ್ ಫಾರ್ ದ ಪ್ಲಾನೆಟ್ ಆ್ಯಂಡ್ ದ ಪೀಪಲ್. ನಾವು ಈ ವೇಸ್ಟ್ ಆಗಿರ್ತಕ್ಕಂತಹ ಬ್ಯಾಟರಿಗಳನ್ನು, ಎಸೆದಿರ್ತಕ್ಕಂತಹ ಬ್ಯಾಟ್ರಿಗಳನ್ನ ಮತ್ತೆ ರೀಸೈಕ್ಲಿಂಗ್ ಮರುಬಳಕೆ ಮಾಡೋದ್ರಿಂದ ನಮ್ಮ ಪರಿಸರಕ್ಕೆ, ನಮ್ಮ ಭೂಮಿಗೆ ಮತ್ತು ನಮ್ಮ ಜನರಿಗೆ ತುಂಬ ಇದರಿಂದ ಉಪಯೋಗ ಇದೆ. ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಇ ವೇಸ್ಟ್ ಕ್ಲಿನಿಕನ್ನು ಎಲ್ಲಿ ಓಪನ್ ಮಾಡಿದ್ದು ಅಂತ ಅಂದರೆ, ಫಸ್ಟ್ ಇ ವೇಸ್ಟ್ ಕ್ಲಿನಿಕ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಭೂಪಾಲ್ ಆ್ಯಂಡ್ ಮಧ್ಯಪ್ರದೇಶ್. ಎಲ್ಲಿ ಫಸ್ಟ್ ಇ ವೇಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟನ್ನು ರೀಸೈಕ್ಲಿಂಗ್ ಮಾಡುವಂತಹ ಒಂದು ಕ್ಲಿನಿಕನ್ನು ಓಪನ್ ಮಾಡಿದಲ್ಲಿ ಭೂಪಾಲ್ ಆ್ಯಂಡ್ ಮಧ್ಯಪ್ರದೇಶ್, MP. ಮಧ್ಯಪ್ರದೇಶಲ್ಲಿ ಇದೆ ಇವಾಗ. ಹಾಗೆ ಇ ವೇಸ್ಟ್ ಫಸ್ಟ್ ಇರೋದು ಇಂಡಿಯಾದಲ್ಲಿ ಮಧ್ಯಪ್ರದೇಶ್ ಆ್ಯಂಡ್ ಭೂಪಾಲಲ್ಲಿ. ಹಾಗೆ ಇ ವೇಸ್ಟ್ ರೀಸೈಕ್ಲಿಂಗ್ ಎಕೋ ಪಾರ್ಕನ್ನು ತೆರಿಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಎಲ್ಲಪ್ಪ ಅಂದರೆ ಹೊಲಂಬಿ ಕಲಾನ್ ಅಂತ ಒಂದು ಪ್ಲೇಸ್, ಅದು ಡೆಲ್ಲಿಲಿ ಇರ್ತಕ್ಕಂಥದ್ದು. ಈ ಜಾಗದಲ್ಲಿ ಒಂದು ಎಕೋ ಪಾರ್ಕ್, ಅಂದರೆ ಎಲೆಕ್ಟ್ರೋ ವೇಸ್ಟನ್ನು ರೀಸೈಕ್ಲಿಂಗ್ ಮಾಡುವಂತಹ ಎಲೆಕ್ಟ್ರೋ ಪಾರ್ಕನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿರ್ತಕ್ಕಂತಹ ಹೊಲಂಬಿ ಕಲನ್. ಡೆಲ್ಲಿಯ ಹೊಲಂಬಿ ಕಲಾನಲ್ಲಿ ಇದನ್ನು ತೆರಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಓಕೆನಾ? ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಡೌಟ್ಸ್ ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ 2 or 3 ಟೈಮ್ ಕೇಳಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಈ ವಿಡಿಯೋ ಕೇಳಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಓಕೆನಾ?
ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ LBA ನೋಟ್ಸ್ ಸಿಕ್ಕರೆ ಅದನ್ನೇ ಕೊಡ್ತೀನಿ. ಅಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನೇ ಆನ್ಸರ್ ಮಾಡ್ಕೊಂಡು ಬರ್ಕೋತಾ ಇರಿ. ಇಲ್ಲ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದರೂ ನಿಮಗೆ ನೋಟ್ಸ್ ಹಾಕಿ ಕೊಡ್ತೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. Which device? Right. List the device used to rechargeable batteries. Device use ಮಾಡ್ತಾರೆ, ಲಿಸ್ಟ್ ಮಾಡಿ. Which device the typical rechargeable batteries are used? Why our phone battery requires charging more than 2 or 3 times for a day? ದಿನಕ್ಕೆ 2 to 3 ಟೈಮ್ ಚಾರ್ಜ್ ಮಾಡಬೇಕು. ಯಾಕೆ ರೀಸನ್ ಇದೆ? ಸ್ಲೋಲಿ ವಿತೌಟ್ ವಿಯರ್ ಔಟ್ ಇದನ್ನು ಬರೀರಿ. Why the Li ion is called a lithium ion? ಯಾಕೆ? the made special metals like ಇಲ್ಲಿಂದ ಬರೀಬೇಕು. Lithium ion is the rechargeable battery. It is found almost ಇದು ಬೇಡ. ಇಟ್ಸ್ rechargeable battery. These batteries rely on special metals like lithium. ಇದನ್ನು ಬರೀರಿ. What is the name the future battery the scientists are working in next big leap? ಇದೆ ಸಾಲಿಡ್ ಸ್ಟೇಟ್. ಇದನ್ನು ಬರೀರಿ. Why the improved chargeable batteries are very important in future? ಯಾಕೆ? Because the world moves in developing environment friendly sources electric power. ಇದು why we are not disposed in regular garbage the rechargeable batteries? ಯಾಕೆ? Why we not disposed the regular dispose the rechargeable batteries in regular garbage? Because ಯಾಕೆ ಅಂದರೆ ಇದರಲ್ಲಿ ಏನೇನು ಇರುತ್ತೆ ಅದನ್ನು ಬರಲಿ. ವಿಚ್ ಮೇ ಕಾಸ್ ಫೈರ್ಸ್ ಆರ್ ಬಿ ಹಾರ್ಮ್ಫುಲ್ ದ ಎನ್ವಿರಾನ್ಮೆಂಟ್ ಇದನ್ನು ಬರೀರಿ. Even when a battery stops working, it is not completely dead. Why? ಇಲ್ಲಿ ಬರೀರಿ. It could still contain materials like acid and metals like ಇದನ್ನು ಬರೀರಿ. Name the Indian first e-waste clinic. Where is the first Indian e-waste clinic established? Where? Bhopal and Madhya Pradesh. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಈ ನೋಟ್ಸ್ ಅಥವಾ ನೆಕ್ಸ್ಟ್ ಲೆಸನ್ಗೆ ಹೋಗೋಣ. ಥ್ಯಾಂಕ್ ಯು.